ಚೀನಾದ ಬೊಯಿಂಗ್ ವಿಮಾನದಲ್ಲಿ ಕೋಲಾಹಲ ಸೃಷ್ಟಿಯಾಗ್ಬಿಟ್ಟಿತ್ತು. ಸಹಜ ಕೂಡ. 36,000 ಅಡಿ ಎತ್ತರದಲ್ಲಿದ್ದಂಥ ಒಂದು ವಿಮಾನ ಇದ್ದಕ್ಕಿದ್ದಂತೆ 10,000 ಅಡಿ ಕುಸಿದುಬಿಟ್ರೆ ಏನಾಗಬೇಕು ಯೋಚನೆ ಮಾಡಿ. ಎಲ್ಲಿಯ 36,000, ಎಲ್ಲಿಯ 10,000 ಕುಸಿದುಬಿಟ್ಟಿದೆ ಬೊಯಿಂಗ್ ವಿಮಾನ. ಮತ್ತೆ ಅದೇ ಬೊಯಿಂಗ್ ವಿಮಾನ, ಯಾವ ಬೊಯಿಂಗ್ ವಿಮಾನದಲ್ಲಿ ಅಹಮದಾಬಾದಿಂದ ಟೇಕ್ ಆಫ್ ಆಗಿ ಥರ್ಸ್ಟ್ ಸಾಲದೆ ಆ ವಿಮಾನ ಬಿದ್ದು ಹೋಗಿ ಸುಮಾರು 270 ಜನ ಕಟ್ಟಡದಲ್ಲಿದ್ದವರು ಸೇರಿಸಿ ಸತ್ತು ಹೋದರು. ಅದೇ ಬೊಯಿಂಗ್ ಕಂಪನಿಗೆ ಸೇರಿದಂಥ ವಿಮಾನ 36,000 ಅಡಿಲಿ ಹಾರ್ತಿರಬೇಕಾದ್ರೆ 10,000 ಅಡಿಗೆ ಕುಸಿತಿದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ 10,000 ಅಡಿ ಅಂದರೆ 36,000ದಿಂದ 10,000 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 26,000 ಅಡಿಗಳು ಡ್ರಾಪ್ ಆಯ್ತದು ಅಂತ. ಇವರ ಅದೃಷ್ಟಕ್ಕೆ ಬದುಕುಳಿದಿರಬಹುದು. ಅಕಸ್ಮಾತ್ ಇದು 10,000 ಅಡಿಲೇ ಹಾರ್ತಾ ಇದ್ದು ಏಕಾಏಕಿ ಕುಸ್ತಿದ್ದಿದ್ರೆ ಎಲ್ಲರೂ ಯಾರ್ಯಾರು ಉಳಿತಿರಲಿಲ್ಲ. ಇವತ್ತಿಗೆ ಯಾರೂ ಉಳಿತಾ ಇರಲಿಲ್ಲ ರೀ. 625 ಅಡಿಯಿಂದ ಬಿದ್ದು ಹೋಗಿದ್ರಿ ನಮ್ಮ ಅಹಮದಾಬಾದಲ್ಲಿ. ನಮ್ಮ ಬೊಯಿಂಗ್ ವಿಮಾನ ಬಿದ್ದು ಹೋಗಿದ್ದು ಜಸ್ಟ್ 625 ಫೀಟ್ಸ್ ಅದು. ಅಂಥದ್ರಲ್ಲಿ 36,000 ಅಡಿಯಿಂದ 10,000 ಅಡಿಗೆ ಒಂದು ವಿಮಾನ ಕುಸಿತಾ ಬಂದರೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ವಿಮಾನ ಪ್ರಯಾಣ, ನಮ್ಮ ಕಥೆ ಮುಗೀತು, ನಮ್ಮ ಜೀವನ ಮುಗೀತು ಇಲ್ಲಿಗೆ. ಇಳಿತಾನೇ ಇರುತ್ತಲ್ರಿ ವಿಮಾನ, ಮೇಲಕ್ಕೆ ಹೋಗೋದೇ ಇಲ್ವಲ್ಲ ಅದು. 10,000 ಅಡಿಲಿದ್ದಕ್ಕೆ ಬಚಾವು, 36,000 ಅಡಿಯಿಂದ ಅಲ್ಲಿದ್ದಕ್ಕೆ ಇವರು ಬಚಾವಾಗಿದ್ದಾರೆ. ಅದೃಷ್ಟವಶಾತ್ ಅಕಸ್ಮಾತ್ ಇವರು ಇದ್ದದ್ದೇ 10,000 ಅಡಿಲಿ, ಇವರು ಇದ್ದಿದ್ದೇ 26,000 ಅಡಿಲಿ ಹಾರ್ತಿದ್ರು ಅಂದರೆ 26,000 ಅಡಿಯಿಂದ ಡ್ರಾಪ್ ಆಗಿದ್ದಿದ್ರೆ ಝೀರೋ ಗ್ರೌಂಡ್ ಬಂದು ಬಿದ್ದು ಹೋಗ್ತಾ ಇತ್ತು ವಿಮಾನ. ಶುರುವಾಯಿತು ಕೋಲಾಹಲ. ಇಳಿತಾ ಇದೆ ವಿಮಾನ, ಏನು ಮಾಡೋಕ್ಕಾಗ, ಎಲ್ರಿಗೂ ಗಾಬರಿ. ನಾವಿನ್ನು ಉಳಿಯಲ್ಲ ಅಂತ ಕೆಲವರು ಏನು ಮಾಡ್ತಾರೆ, ಆ ಟೈಮಲ್ಲಿ ಫೇಸ್ಬುಕ್ ಲೈವ್ ಬಂದುಬಿಟ್ಟಿದ್ದಾರೆ. ಕೆಲವರು ಕುಳಿತಲ್ಲೇ ಆಸ್ತಿ ವಿಲ್ ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನನ್ನ ಇಂಥ ಆಸ್ತಿಯಲ್ಲಿ ಇಂಥವ್ರು ಕೊಟ್ಟುಬಿಡಿ ಅಂತ. ಆಸ್ತಿ ವಿಲ್ಲಲ್ಲಿ ಉಳಿದಿರ್ತಾನೆ. ನಿಮ್ಗೆ ಗೊತ್ತಿರಲಿ, ವಿಮಾನದಲ್ಲಿ ಸಾಕಷ್ಟು ಫ್ಯೂಲ್ ಇರುತ್ತೆ ರೀ. ಅದೆಲ್ಲ ಉರಿದು ಹೋದಾಗ ವೆರಿ ರೇರು. ಏನಂದರೆ ಏನೂ ಉಳಿಯಲ್ಲ ವಿಮಾನದಲ್ಲಿ, ಎಲ್ಲವೂ ಸುಟ್ಟು ಕರಕಲಾಗ್ಬಿಡ್ತವೆ. ವಿಲ್ ಬರೆದ್ರು ಅಷ್ಟೇ, ಇನ್ನೊಂದು ಬರೆದ್ರು ಅಷ್ಟೇ. ಮತ್ತೆ ಕೆಲವು ತಮ್ಮ ಆಪ್ತರಿಗೆ ಬ್ಯಾಂಕ್ನ ಪಿನ್ ಶೇರ್ ಮಾಡಿಬಿಟ್ಟಿದ್ದಾರೆ ಪಾಪ. ಇವ್ರಿಗಾದರೂ ಇಷ್ಟು ಅವಕಾಶ ಆದರೂ ಇದೆ. ಅಹಮದಾಬಾದಲ್ಲಿ ತೀರ್ಕೊಂಡ್ರಲ್ರಿ, ಏನೂ ಗೊತ್ತಿಲ್ಲ. ಅವ್ರ ಮೊಬೈಲ್ ಯಾವುದೋ, ಪಾಸ್ವರ್ಡ್ ಯಾವುದೋ, ಬ್ಯಾಂಕ್ ಅಕೌಂಟ್ಗಳು ಯಾವುದೋ, ಪಿನ್ ಯಾವುದೋ, ವಿಲ್ ಮಾಡಿರಲಿಲ್ವಾ, ಯಾರಿಗೆ ಆಸ್ತಿ ಹೋಗಬೇಕು ಅಂತ ಇತ್ತು, ಯಾರಿಗೆ ಸೇವಿಂಗ್ಸ್ ಹೋಗಬೇಕು ಅಂತ ಇತ್ತು, ಮಕ್ಕಳು ಮರಿ ಕಥೆ ಏನು, ಅಪ್ಪ ಅಮ್ಮನ ಕಥೆ ಏನು, ಆಸ್ತಿ ಪಾಸ್ತಿ ಕಥೆ ಏನು, ಸಂಬಳದ ಕಥೆ ಏನೇನೂ ಇಲ್ಲ. ಕ್ಷಣಾರ್ಧ ಈ ಥರ ಟೇಕ್ ಆಫ್ ಆಯಿತು, ಬಿದ್ದು ಹೋಯ್ತು ಅಷ್ಟೇ. ನೋಡಿ, ಇವರು ಕೆಲವರು ಪಿನ್ ಶೇರ್ ಮಾಡಿದ್ದಾರೆ. ಇದೊಂದು ATM ಪಿನ್ನು, ಬ್ಯಾಂಕ್ ಪಿನ್ನು. ಕೆಲವರು ಆಸ್ತಿ ವಿಲ್ಲು, ಯಾರಿಗೆ ಹೋಗ್ಬೇಕಪ್ಪ ಇದು, ಇನ್ನಿವಾರು ಚೆನ್ನಾಗಿರೋ ನಮ್ಮ ಕತೆ ಮುಗೀತು ಅಂತ. ಚೀನಾದ ಶಾಂಘೈನಿಂದ ಟೋಕಿಯೋಗೆ ಹೋಗ್ತಾ ಇತ್ತಿದ್ದು, ಚೀನಾದ ಶಾಂಘೈನಿಂದ ಜಪಾನ್ಗೆ ಅಂದರೆ ಟೋಕಿಯೋಗೆ ಹೋಗ್ತಾ ಇತ್ತಿದ್ದು ಅಂತ. ಬೋಯಿಂಗ್ 737 191 ಜನ ಈ ಒಂದು ನತದೃಷ್ಟ ವಿಮಾನ ಅಂತ ಕರಿತೀರಾ, ಅದೃಷ್ಟದ ವಿಮಾನ ಅಂತ ಕರಿತೀರಾ, ನಿಮಗೆ ಬಿಟ್ಬಿಡ್ತೀನಿ ನಾನು ಅದನ್ನು. ಈ ವಿಮಾನದಲ್ಲಿ ಹಾರಾಟ ಮಾಡ್ತಾಯಿದ್ರು. ಸ್ಪ್ರಿಂಗ್ ಏರ್ಲೈನ್ಸ್ನ ವಿಮಾನ ತಾಂತ್ರಿಕ ದೋಷದಿಂದ, ಇದು ಬೋಯಿಂಗ್ ಕಂಪನಿಗೆ ಸೇರಿದ ವಿಮಾನ, ಸ್ಪ್ರಿಂಗ್ ಏರ್ಲೈನ್ಸ್ಗೆ ಕೆಲಸ ಮಾಡ್ತಾ ಇತ್ತಿದ್ದು. ಟೆಕ್ನಿಕಲ್ ಫೇಲ್ಯೂರ್ ಆಗಿದೆ, ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಅಲ್ಲಿ ಏಕಾಏಕಿ ಕುಸಿದುಬಿಟ್ಟಿದೆ ಇದು. ಹಾರಾಟದ ಎತ್ತರ ಪ್ರಾಣ ಭಯದಿಂದ ಕೂಗಾಡ್ತಾ ಅರಚಾಡಿ ಕಿರಿಚಾಡಿ ಅಂಗಲಾಚಿಬಿಟ್ಟಿದ್ದಾರೆ ಪ್ರಯಾಣಿಕರು. ಹೇಗಾದರೂ ಮಾಡಿ ಉಳಿಸ್ಬಿಟ್ರಪ್ಪ, ನಮ್ಮ ಜೀವ ಉಳಿದ್ರೆ ಸಾಕು ಅಂಥೇಳಿ. ಗಗನಸಖಿಯವರು ಎಷ್ಟೇ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು, ಯಾವ ಗಗನಸಖಿ ಏನು ಸಮಾಧಾನ ಮಾಡೋಕ್ಕಾಗತ್ತೆ ರೀ. 36,000 ಅಡಿ ಇದ್ದು ವಿಮಾನ 10,000 ಅಡಿಗೆ ಬಿದ್ದು ಬಿಡುತ್ತೆ. ಇನ್ನು 10,000 ಅಡಿಗೆ ಕೆಳಗಡೆ ಇಳಿದು ಬಿಟ್ಟರೆ ಮುಗೀತಲ್ಲ ಕತೆ. ಏನಾದರೂ ಯಾರೂ ಶಾಂತವಾಗಿಲ್ಲ. ಆಕ್ಸಿಜನ್ ಮಾಸ್ಕ್ ಹಾಕ್ಕೊಳ್ಳಿ. ಏಕಾಏಕಿ ನಿಮಗೆ ಆಮ್ಲಜನಕದ ಸಪ್ಲೈಯಲ್ಲಿ ದೊಡ್ಡ ವ್ಯತ್ಯಾಸ ಆಗಿಬಿಡುತ್ತೆ. ಅಕಸ್ಮಾತ್ ವಿಮಾನದಲ್ಲಿ AC ಆಫ್ ಆಗಿತ್ತಾ, ವಿ ಡೋಂಟ್ ನೋ, ಗೊತ್ತಿಲ್ಲ ನಮಗೆ. ಗಾಳಿ ಇಲ್ಲ. ಅದಕ್ಕೆ ಇಮ್ಮಿಡಿಯೇಟಾಗಿ ಆಮ್ಲಜನಕದ ಮಾಸ್ಕ್ಗಳಲ್ಲಿ ಕೆಳಗಡೆ ಬಂದಿವೆ. ಹಾಗಾಗಿ ಕೆಲವರು ಅದನ್ನು ಕೂಡ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ ಯಾರ್ಯಾರು ಕೇಳೋ ಸ್ಥಿತಿಲಿಲ್ಲ. ನಾವು ಸೇಫಾಗಿ ಇಳಿಯಲ್ವಾ ಹೇಳಿ, ನಮ್ಮ ಕತೆ ಮುಗೀತು ಅಂತ ಕಿರಿಚಾಡಿಬಿಟ್ಟಿದ್ದಾರೆ. ಕೆಲವರು ಮಾಸ್ಕ್ ಹಾಕ್ಕೊಂಡ್ರು ಕೂಡ ಹತಾಶೆಯಿಂದ ಕಿತ್ತು ಬಿಸಾಕ್ತಾರೆ. ಆಮೇಲೆ ತಮ್ಮ ಕುಟುಂಬದವರೆಲ್ಲ ನೆನಪಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾದರೂ ಮನೆ ದೇವರುಗಳು ಅಂತ ಈ ಪ್ರಾಣಿಕರಿಗಿದ್ದರೆ ಎಲ್ಲ ದೇವರುಗಳು ಕಣ್ಣು ಮುಂದೆ ಬಂದುಬಿಟ್ಟಿರ್ತಾರೆ. ಅವ್ರಿಗೆ ಅಳಕ್ಕೆ ಶುರು ಮಾಡ್ತಾರೆ. ಕೆಲವರು ಕಡೇ ಕ್ಷಣ ಹತ್ತಿರ ಬಂದುಬಿಡ್ತೀನಿ, ಮುಗೀತು ನಮ್ಮ ಕತೆ ಅಂಥೇಳಿ ಕುಳಿತಲ್ಲೇ ವಿಲ್ ಬರೆದು ಬಿಟ್ಟಿದ್ದಾರೆ. ಇನ್ನು ಕೆಲವರು ತಮ್ಮ ಆಪ್ತರಿಗೆ ಬ್ಯಾಂಕ್ನ ಪಿನ್ ಸಂಖ್ಯೆ ಶೇರ್ ಮಾಡಿದರು. ಪ್ರಯಾಣಿಕರಿಗೆ ಕೂಗಾಡ್ತಾ ಇದ್ದರೆ ಪೈಲಟ್ಗಳು ವಿಮಾನ ಲ್ಯಾಂಡ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ರು. ಹತ್ತಿರದ ಏರ್ಪೋರ್ಟನ್ನು ಸಂಪರ್ಕ ಮಾಡಿಕೊಂಡು ತುರ್ತು ಭೂಸ್ಪರ್ಶಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರು. ಕಡೆಗೂ ಜಪಾನ್ನ ಒಸಾಕಾದಲ್ಲಿರುವ ಕಾನ್ನೈ ಏರ್ಪೋರ್ಟ್ನಲ್ಲಿ ಈ ವಿಮಾನ ಹೇಗೋ ಒಂದು ಬಚಾವಾಗಿ ಸೇಫಾಗಿ ಲ್ಯಾಂಡ್ ಆಗಿದೆ. 테이블을 걷어